ಹೊತ್ತಾಗಿ ಒಂದೊಂದೇ ಕೆಲಸ ಮಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಸಣ್ಣ ಏನು ತಿಳ್ಕೊತಾರೆ ಏನು. ಆಗಲಿ ಇವತ್ತಿತ್ತು ಸೇರಿಸಿ ಕೆಲಸ ಮಾಡಬೇಕು. ಮಧ್ಯಾಹ್ನ ಹಂಚೆ ಮನೆಗೆ ಹೋಗಿ ಬರಬೇಕು. ಏನು ತಿಳ್ಕೊತಾರೆ ಏನೋ. ಅಯ್ಯ ಸಣ್ಣಮ್ಮ ಎಂತ ಮಾಡ್ತಿದ್ದೀರಿ? ಕೆಲಸ ಎಲ್ಲ ಆತಾ? ಓ ರಮ್ಯಾ, ಪ್ರೇಮ್ ಬಂತೆ. ಯಾಕೋ ಇವತ್ತೊಂಚೂರು ತಡ ಆತಪ್ಪ. ತಡ ಆದರೆ ಇದು ಮಾಡ್ತದೆ. ತಡಿ, ನಾವೊಂಚೂರು ಪ್ರೇಮನ ಹತ್ರ ಮಾತಾಡ್ಕಿ ಬರ್ಬೇಕು. ಹಿಡಿ ಇದನ್ನೊಂಚೂರು ಮುಚ್ಚಿಟ್ಕೊಂಬರತಿ. ಕೊರಿಯನ್ ಮನೆ ಬೆಕ್ಕು ಬಂದದಿಲ್ಲಿ ಕೈ ಕೊಟ್ಟತ್ತು ಕಡಿಕೆ. ಓ ಪ್ರೇಮ್ ಬಂದ್ಲಾ? ನಾನೊಂಚೂರು ಇವತ್ತು ಅವಳೊಂದು ಮನೆ ಬದಿನೇ ಇರಕ್ಕೆ ಹೇಳ್ಬೇಕು ಅಪ್ಪ. ಇವತ್ತಾ? ಎಂತ ಆತದೆ ತಾಡಿ, ಒಂಚೂರು ನಾನು ಅದ್ರ ಹತ್ರ ಮಾತಾಡ್ಕಿತೀನಿ. ಬಾರೆ ಪ್ರೇಮ, ಅಲ್ಲೆಂತ ಮಾಡ್ತಿದ್ದೀಯೆ? ಓ ಅಯ್ಯ ಇದ್ದೀರಾನ. ಇಲ್ಲಿ ಕ್ಲಿಪ್ ಹಾಕೋಕ್ಕೆ ಮರ್ತೋತೆ ಏನು. ಸಣ್ಣಮ್ಮಗೆ ಬಟ್ಟೆ ಒಣಗಕ್ಕೆ ಹಾಕಿದ್ರಲ್ಲ, ಅವನೊಂಚೂರು ಅಲ್ಲೇ ಸಿಕ್ಸಿಡೋಣ ಅಂತ ಗಾಳಿಗೆ ಹಾರೋತ್ತವೆ. ಇನ್ನೊಂದು ಗಾಳಿ ಬೀಸ್ತದೆ, ಮನುಷ್ಯರನ್ನೇ ಹಾರಿಸ್ಕೊಂಡು ಹತ್ತದನೋ ಅಂತ ಕಾಣ್ತದ. ನಮ್ಮನೆ ಬೀಸ್ತದಪ್ಪ. ನಾಗಪ್ಪ ಎಂತ ಮಾಡ್ತಿದ್ದ? ಮನೆ ಬದಿ ಇದ್ನಾ? ಇದ್ರು, ಮನೆ ಬದಿ ಇದ್ರು. ಹುಡುಗಗೂ ಇನ್ನು ರಜಾ ಅಲ್ಲ, ಹಾಗಾಗಿ ಎಲ್ಲಿ ಹೋಗಂಗಿಲ್ಲ ಅಂತ ಇರ್ತಿದ್ರು. ಎಲ್ಲಿದ್ರು ಮತ್ತು ಹೋಗೋದು ಎಲ್ಲಿಗೆ? ವಾರಕ್ಕೆ 2 ದಿನ ಕೆಲಸ ಮಾಡಿದ್ರೆ ಹೆಚ್ಚು. ಹಾಗೆ ಇನ್ನೊಂದು ಹುಡುಗನ ಹೇಳಿ ಆಗಿದೆ. ಇವತ್ತೀಗ ಕೆಲಸ ಎಂತ ಸಣ್ಣಮ್ಮ ಒಳಗೆ ಎಂತ ಒಂಚೂರು ಕೆಲಸ ಅದೇ ಅಂದಿದ್ರ? ಕೆಲಸ ಒಳಗೆ ಎಂತಾರ ಅದೇನೋ ಮಾಡ್ಬೋದಾ? ನಿಂಗೆ ಅನಿಲ್ನ ಜೊತೆ ಒಬ್ಬ ಇರ್ತಾನಲ್ಲ, ರಾಕೇಶ್ ಅಂತ, ಅವ್ನು ಗೊತ್ತಾ? ಗೊತ್ತಪ್ಪ, ಗೊತ್ತಿಲ್ಲದೆ ಛೇ. ಒಳ್ಳೆ ಹುಡುಗ, ಸುಮ್ಮನೆ ಹೇಳ್ಬಾರ್ದ. ಒಂದು ಸೌಕರ್ಯ ಇಲ್ಲ, ಏನಿಲ್ಲ. ಮನುಷ್ಯರು ಅಂದ್ರೆ ಅಷ್ಟೊಂದು ಆಸೆ ಮಾಡ್ತಾನೆ. ಒಳ್ಳೆ ಹುಡುಗ, ಗೊತ್ತಪ್ಪ, ಗೊತ್ತಿಲ್ಲದೆ. ಅನಿಲ್ ಹುಡುಗನ ಹಂಗೆಯ, ಒಂದೇ ಸಮ ಬುದ್ಧಿ ಇಬ್ರದ್ದು. ಎಂತ ಕಯ್ಯ ಅವನ ಸುದ್ದಿ ಅಂತ ಕೇಳ್ತಿದ್ದೀರಿ? ಅಲ್ಲ ಮತ್ತೆಂತ ಅಲ್ಲ, ಅವನಿಗೆ ಸ್ವಲ್ಪ ಹುಷಾರಿಲ್ಲ ಮಾರತಿ. ಇವತ್ತು ಮನೆಗೆ ಹೋತಾರೋ ನಾಳೆ ಹೋತಾರೋ ಗೊತ್ತಿಲ್ಲ. ಆ ಮನೆಯಲ್ಲಿ ಎಲ್ಲ ಒಂಚೂರು ಅಚ್ಚುಕಟ್ಟು ಮಾಡಿ ಅವನಿಗೆ ಒಂಚೂರು ಅಡುಗೆ ಅಂತಾರು ಮಾಡಿಟ್ಟು ಬತ್ತೀಯೇನೋ ಅಂಥೇಳಿ ಹೇಳೋಣ ಅಂತ ನೋಡಿದೆ. ಹೆಂಡ್ತಿಯರ ತವ್ರ ಮನೆಗೆ ಹೋಗ್ಯದಂತೆ, ಬರೋದು 2 ದಿನ ತಡ ಆಗ್ತದೇನೋ, ಅಲ್ಲೇ ಅಂಥದ್ದು ಫಂಕ್ಷನ್ ಏನೋ ಅಂತೆ. ಒಂಚೂರು ಹೋಗಿ ಪಾತ್ರೆ ಪೊಕ್ಟಿ ಎಲ್ಲ ತೊಳೆದು ಮನೆ ಧೂಳೆಲ್ಲ ಹೊಡೆದು ಅಚ್ಚುಕಟ್ಟು ಮಾಡಿ ಕೊಟ್ಟು ಬತ್ತೀಯ. ಈ ಜ್ವರದಲ್ಲಿ ಮತ್ತು ಧೂಳುಗೀಳು ಹೊಡೆದ್ರೆ ಇನ್ನೂ ಜಾಸ್ತಿ ಆಗ್ತದಲ್ಲೇ. ಹಾಗಾಗಿ ಅನಿಲ್ ಹೇಳ್ತಿದ್ದ, ನಮ್ಮಲ್ಲಿ ಯಾರು ಅದರನ್ನು ನೋಡ್ತೀನಿ ಅಂತ. ಅವಾಗ ನಾನೇ ಹೇಳಿದೆ, ಪ್ರೇಮನ್ನೇ ಒಂದು ದಿವ್ಸಕ್ಕೆ ಕಳಿಸ್ತೀನಿ ಮಾರಯ್ಯ ಅಂದಿದ್ದೆ. ಹೋಗಿ ಬತ್ತೀಯಾ? ಅರೆ, ರಾಕೇಶ್ ಹುಷಾರಿಲ್ಲ ಅಂತ ಅದರಲ್ಲ, ಎಂತ ಆಗಿದೆ? ಈ ಅನಿಲ್ ಒಬ್ಬ ನನ್ನ ಹತ್ರ ಎಂತ ಹೇಳೋದೂ ಇಲ್ಲ. ಯಾಕೆ ಹಿಂಗೆ ಮಾಡ್ತಾನೇನೋ. ಅಪ್ಪ ಎಂತ ಹೇಳಿದ್ರಿ ನೀವು? ರಾಕೇಶಿಗೆ ಹುಷಾರಿಲ್ಲ? ಏನಾಗಿದೆ? ಎಷ್ಟು ದಿವಸ ಆಯಿತು ಹುಷಾರಿಲ್ಲದೆ? ಎಲ್ಲ ಏನು ಭಾಳ ದಿನ ಏನಾಗಲ್ಲ, ನಿನ್ನೆ ಅಂತೆ. ಅದು ನಂಗೆ ಗೊತ್ತಾಗ್ತಿರ್ಲ. ನಿನ್ನೆ ಅಲ್ಲಿ ಹೋದಾಗ ಅನಿಲ್ ಆಸ್ಪತ್ರೆ ಕಡೆ ಹೋಗ್ತಿದ್ನಾ, ಎಂತ ಅಂತ ಹೋಗಿ ನೋಡೋ ತನಕ ಇವು ಅಡ್ಮಿಟ್ ಆಗಿದ್ದ. ಅಡ್ಮಿಟ್ ಆಗಿದ್ನಾ? ಇವ್ರು ಎಂತ ಆಗ್ಯದಂತೆ? ಏನು ಹುಷಾರಿಲ್ಲ ಅಂತ ಏನಾದರೂ ಕೇಳಿದ್ರಾ ನೀವು? ಅಲ್ಲ, ಆಸ್ಪತ್ರೆಗೆ ಹೋದವು ಎಂತ ಹುಷಾರಿಲ್ಲ ಕೇಳದೆ ಇರ್ತೀನಿ ನನ್ನ ರಮ್ಯಾ. ಜ್ವರ ಅಂತೆ, ಜ್ವರ ಜಾಸ್ತಿ ಆಗಿತ್ತಂತೆ, ಹೊಟ್ಟಿಗೆ ಅಂತ ಸರಿ ತಿಂದಿರ್ಲಂತೆ. ಹಾಗಾಗಿ ಸುಸ್ತು ಹೆಚ್ಚಾಗಿತ್ತಲ್ಲ ಅಂತ ತಂದು ಸೇರಿಸಿ ಡ್ರಿಪ್ ಎಲ್ಲ ಹಾಕಿದ್ರು ಅಷ್ಟೇ, ಮತ್ತೇನಿಲ್ಲ. ಇವತ್ತಿಗೆ ಡಿಸ್ಚಾರ್ಜ್ ಮಾಡ್ತಾರೇನ. ಅದಕ್ಕೆ ಈಗ ಪ್ರೇಮ ಒಂಚೂರು ಹೇಳ್ತಿದ್ದೆ, ಮನೆಯೆಲ್ಲ ಹೋಗಿ ಒಂಚೂರು ಅಚ್ಚುಕಟ್ಟು ಮಾಡಿ ಅವನಿಗೊಂದು ಗಂಜಿ ಎಂಥದೋ ಮಾಡಿಕೊಟ್ಟು ಬತ್ತೀಯೇನೋ ಅಂತ. ಹಿಂಟಿ ತವ್ರ ಮನೆಗೆ ಹೋಗ್ಯದಂತೆ, ಹಾಗಾಗಿ. ಅಲ್ಲ, ಅವನಿಗೆ ಹುಷಾರಲ್ದಿದ್ರೆ ಸಣ್ಣಮ್ಮ ಯಾಕೆ ಇಷ್ಟು ತಲೆ ಕೆಡಿಸ್ಕಿತ್ತಾ ಇದ್ದಾರೆ? ಎಂತಕ್ಕೆ ಹಿಂಗೆ ಮಾಡ್ತಾರೆ ಇವರು? ಕೆಲಸ ಒಳಗಿದ್ದನ್ನ ಬಿಟ್ಟು ಇಲ್ಲಿ ಬಂದರೆ ಯಾರ ಸುದ್ದಿನೂ ಇಷ್ಟು ಇದು ಮಾಡಿ ಕೇಳ್ತಿರ್ಲಪ್ಪ. ಅದು ಅನ್ಸತಿ ಮುಂಚೆ ಎಲ್ಲ ಹಿಂಗೆ ಕೇಳಿದ್ದು ನಾನು ನೋಡಲ. ಏನಿದು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಅಯ್ಯೋ ದೇವ್ರೆ,
ಬರೀ ಜ್ವರನ ಕೊನೆಗೆ ಬೇರೆ ಏನಾರ? ನಂಗೆ ತಲೆ ಬಿಸಿ ಆಗ್ತದೆ. ಅನಿಲ್ ಒಂದು ಮಾತು ಹೇಳ ನನಗೆ. ಎಂತ ಮಾಡೋದಪ್ಪ ಈಗ? ಅಪ್ಪ ನೀವು ಸರಿಯಾಗಿ ವಿಚಾರಿಸಿದ್ರಾ ಬರೀ ಜ್ವರನೇ ಅಂತ? ಕೇಳಬೇಕಿತ್ತು ಒಂಚೂರು ಬೇರೆ ಏನಾರು ತೊಂದರೆ ಇದೆಯಾ ಅಂತ. ಅರೆ ಯಾಕೆ ಇಷ್ಟು ತಲೆ ಕೆಡಿಸ್ಕಿದ್ದಾದೆ? ಹಿಂಗೆ ಮಾಡ್ತಿರ್ಲ ಯಾವಾಗಲೂ. ಏನದೆ ನನ್ನ ಮಗಳ ಮನಸ್ಸಲ್ಲಿ? ಇದು ಇಲ್ಲೇ ಕೇಳಿದೆ ಬರೀ ಜ್ವರನೇ ಅಂತೆ. ಗೊತ್ತಾಗ್ತದಲ್ಲ, ಹಂಗೆ ಮನುಷ್ಯರು ನೋಡಿದ್ರೆ ಗೊತ್ತಾಗ್ತದಲ್ಲ. ಡಿಸ್ಚಾರ್ಜ್ ಆತಂತ ಇವತ್ತು ಫೋನ್ ಮಾಡಿದ್ರಾ? ಅನಿಲ್ ಒಂದು ಮಾತು ಎಂಥದ್ದು ಹೇಳಲೇ ಇಲ್ಲಲ್ಲ ನನ್ನ ಹತ್ರ. ಇಲ್ಲ, ಸಣ್ಣಮ್ಮನ ಮನಸ್ಸಲ್ಲಿ ಏನೋ ಅದೇ. ಎಲ್ಲ ಒಟ್ನಲ್ಲಿ ಆ ಮನಸ್ಸೇನೋ ಅಷ್ಟೇ. ಅಂದ್ರೆ ಬಾಲಿಗೆ ಹುಷಾರಿದ್ದಾಗ ಕಾರ್ ತಂದು ಬಾಲೆ ಕರ್ಕೊಬಂದು ಹೆಂಗೆ ಏನು ಎತ್ತ ಎಲ್ಲ ಕೇಳಿ ಬಹಳ ಜವಾಬ್ದಾರಿ ತಗೊಂಡಿದ್ದಾರೆ. ಹೆಂಡತಿ ತವ್ರ ಮನೆಗೆ ಹೋಗಿದೆ ಅಂತ ಆದರೆ ಅಯ್ಯ ಇನ್ಸಿಟ್ಕೊಂಡೇ ಹೋಗಿದೆ ಅಂತಾಗ ಹಂಗೆ ಏನೋ ಆಗಿರ್ಬೇಕು. ಆಗಲಿ ನಮ್ಮ ಸಣ್ಣ ಮೇಲಾರು ಅನ್ಕನಾಗಿದ್ರು ಸಾಕಪ್ಪ. ಹೊಡೆ ಬಡಿಯಕ್ಕ ಎಲ್ಲಿಂದ ಬಂದು ಸಿಕ್ಕದ್ನೇನು? ಬೇಡ. ನಾ ಈಗ ಫೋನ್ ಮಾಡಿ ಕೇಳ್ತೀನಿ. ಅವ ಮನೆಗೆ ಬಂದಿದ್ದಿದ್ರು ನೀನು ಅಲ್ಲಿಗೆ ಹೋಗ್ಬಿಡ್ತೀಯ ಪ್ರೇಮ. ನಮ್ಮನೆಗೆ ಬೇಡ ಇವತ್ತು. ಹ್ಞೂ ಅಯ್ಯ, ಬೇಡ ಅವ್ರು ಬೇಡ. ಎಂತ ಹೇಳ್ತಿದ್ದೀಯೇ? ನಮ್ಮನೆ ಕೆಲ್ಸಕ್ಕೆ ಇವತ್ತು ಬೇಡ, ರಾಕೇಶರ್ ಮನೆಗೆ ಹೋಗಿ ಅಲ್ಲೇ ಎಲ್ಲ ಕೆಲಸ ಮಾಡಿಕೊಟ್ಟು ಬಾ ಅಂದಿದ್ದು ನಾನು. ಬೇಡ ಅಂತೀಯಲ್ಲ, ಯಾರು ಬೇಡ? ಓ ನಾನು ಎಂಥದ ಜ್ಞಾನ ಮಾಡ್ತಿದ್ದೀನಿ, ಹೋಗ್ತೀನಿ, ಹೋಗಿ ಎಲ್ಲ ಇದು ಮಾಡಿಕೊಟ್ಟು ಬರ್ತೀನಿ. ಪಾಪ ಒಳ್ಳೆ ಹುಡುಗ, ಸುಮ್ಮನೆ ಹೇಳ್ಬಾರ್ದು. ಎಲ್ಲ ಹೇಳ್ತಾರೆ ಊರಲ್ಲೆಲ್ಲ. ಅದು ಒಂಥರ ಭಾಳ ಟೆಗಿಟ್ಟಂತೆ. ಹೆಂಡತಿ ಅದೆಯಲ್ಲ, ಇದು ವಾಗೇಶಣ್ಣಗೆ ಯಾರಿಗ ಹೊಲ್ಲೆಲ್ಲ ಕೊಟ್ಟದಂತಲ್ಲ, ಅದಾರ ಸಾವುಕಾರ ಮನೆಗೆ, ಅದು ನಿಮಗೂ ಗೊತ್ತಲ್ಲ. ಅವರು ಭಾಳ ಒಳ್ಳೆ ಹುಡುಗಿ ಅಂತೆ. ಎಲ್ಲ ಮಾತಾಡ್ತಾರಂತೆ. ಭಾಳ ಒಳ್ಳೆ ಹುಡುಗಿ ಅಂದರೆ ಭಾಳ ಒಳ್ಳೆ ಹುಡುಗಿ. ಅದು ಇದು ಅಷ್ಟೇನಿದಿಲ್ಲಂತೆ, ಥರ ಸಿಡ್ಕಂತೆ. ಆ ಹುಡುಗಿಗೆ ಪಾಪ ಒಂಥರ ಗೋಳೆ ಅಂತ ಎಲ್ಲ ಮಾತಾಡ್ಕಿತಿದ್ರು. ನಾನು ಅಂದಾಜು ಏನು ಸಿಟ್ಕೊಂಡೇ ಮನೆಗೆ ಹೋಗಿದೆ ಏನೋ. ಅಯ್ಯ ಸುಮ್ಮನೆ ಇರೋ ಪ್ರೇಮ. ಎಂತಕ್ಕೆ ಹಿಂಗೆ ಬೇರೆಯವ್ರ ಮನೆ ಸುದ್ದಿ ಅಷ್ಟು? ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಯಾರೆ ಅಂದ ಕೂಡಲೇ ಸಿಟ್ಕೊಂಡು ಹೋಗ್ಯಾರೆ ಅಂತ ಲೆಕ್ಕನ? ಇದಕ್ಕೆ ನಿನ್ನ ಎಲ್ಲ ಕಡೆ ಕಳಿಸೋಕ್ಕೂ ಹೆದರಿಕಾತದ ಮರತೆ. ಅವ್ರು ಸಿಟ್ಕೊಂಡಾರು ಹೋಗಿರಲಿ, ಎಂತಕಾರು ಹೋಗಿರಲಿ, ಉಳಿದಿದ್ರ ಬಗ್ಗೆ ನೀನು ಏನೂ ತಲೆ ಕೆಡ್ಸ್ಕೊಂಡಂಗಿಲ್ಲ. ನೀನಾತು ನಿನ್ನ ಕೆಲಸ ಆಯ್ತು, ಅಷ್ಟು ಮಾಡಿ ಬರ್ಬೇಕು ಏನೋ. ಹ್ಞೂ ಅಯ್ಯ, ನಾನು ಇಲ್ಲಿ ಎಂಥದೋ ಜ್ಞಾನ ಮಾಡ್ತಿದ್ನಲ್ಲ, ಹಾಗಾಗಿ ಇಲ್ಲಪ್ಪ ನಂಗೆ ಎಂತಕ್ಕೆ ಬೇಕು ಅವ್ರ ಮನೆ ಸುದ್ದಿ? ನಮ್ಮವೇ ಬೇಕಂಬಷ್ಟು ಅದಾವೆ ಇಲ್ಲಿ. ಸುಮ್ಮನೆ ನಿಮ್ಮ ಹತ್ರ ಆಗಿದ್ದು ಕೇಳಿದ್ದು. ನಾನು ಹಂಗೆ ಎಲ್ಲರ ಹತ್ರ ಏನು ಹೇಳಕ್ಕೆ ಹೋಗಲ್ಲಪ್ಪ. ಅದು ಅವ್ರ ಮನೆಗೆ ಹೋಗಲಿ ಅಯ್ಯ. ಇಂಥ ಗಂಡಗೆ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರೆ ಅಂದಾಗಲೂ ಒಂಚೂರು ಬರೋಕ್ಕಾತಿರ್ಲ, ಅದಕ್ಕೆ ಕೇಂಡೆ. ಇದು ಒಂದು ಹೌದೆ ಮಾರತಿ. ನಾನು ಅಂದಾಜೆ ಮಾಡಲ. ಅನಿಲ ನಿನ್ನೆ ಮತ್ತು ಅವ್ರ ಮನೆ ಹತ್ರದಿಂದ ಯಾರೋ ಕಳಿಸ್ತೀನಿ ಅನ್ನ ನಾನೇ ಹೇಳಿದೆ, ಬೇಡ ಪ್ರೇಮಗಿಲ್ಲೇ ಹತ್ರ ಆಗ್ತದೆ, ಹೋಗಿ ಬರ್ತದೆ ಅಂತ. ನೋಡೋಣ, ನೀ ಹೇಳಿದ್ದು ಒಂದು ಹೌದಯ್ಯ. ಅನಿಲ್ ಹತ್ರ ಕೇಳಿ ನೋಡ್ತೀನಿ, ನೋಡೋಣ. ಇದು ಫೋನ್ ಮಾಡಿ ಕೇಳ್ತೀನಿ. ಏನಾರ ಹೆಂಡತಿ ಬಂದದೆ ಅಂದರೆ ಬೇಡ ನೀವು ಹೋಗೋದು, ಇಲ್ದಿದ್ರೆ ಹೋಗ್ಬೋದು. ಹೋಗ್ಲಿ ಅಪ್ಪ, ಹೋಗಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ಲಿ. ಅವರು ಬರಲ್ಲ ಅಂತ ಅನ್ನಿಸ್ತದೆ. ಹೋಗಲಿ ಪ್ರೇಮ್, ಹೋಗಲಿ. ಹಂಗಾರೆ ಸಣ್ಣಮ್ಮ ಎಲ್ಲ ಗೊತ್ತು ಏನೋ. ಅದೇ ಎಂತಾರಲ್ಲಿ ಸಣ್ಣಮ್ಮ ಒಳ್ಳೇದಾಗ್ಲಪ್ಪ. ಎಂತ ರಮ್ಯಾ, ಅವನ ಹೆಂಡತಿ ಬರಲ್ಲ ಏನೋ ಅಂದ್ಯಾ? ಹೆಂಗೆ ಗೊತ್ತು ನಿಂಗೆ? ಹೆಂಗೆ ಗೊತ್ತೇ? ಓ ಸಿಕ್ಕಾಕೋದಿದೆ ಈಗ. ಅಲ್ಲಪ್ಪ, ನಾನೊಂದು ಅಂದಾಜಿಗೆ ಹೇಳಿದ್ದಷ್ಟೇ. ಹಂಗೆ ಬರೋದಾದರೆ ಹುಷಾರಿಲ್ಲ ಅಂತ ಗೊತ್ತಾದಕ್ಕೂ ಬಂದಿರೋರು ಹೌದಾ? ಇಷ್ಟೊತ್ತು ಬರಲ್ಲ ಅಂದರೆ ಇನ್ನೆಲ್ಲಿ ಬರ್ತಾರೆ? ಅದಕ್ಕೆ ಹೇಳಿದೆ ಅಷ್ಟೇ. ಒಂದು ಪಕ್ಷ ಬಂದರೂ ಪ್ರೇಮ್ ಹೋಗೋದು ಹೋಗಲಿ ಅಪ್ಪ. ಅವ್ರ ತವ್ರ ಮನೆಗೆ ಹೋಗಿ ಎಷ್ಟು ದಿವಸ ಆಗಿದೆ? ನಮ್ಮ ಮನೆಯೆಲ್ಲ ಧೂಳು ಹಿಡ್ಕೊಂಡು ಕೂತಿರ್ತದೆ. ಸ್ವಲ್ಪ ಧೂಳೆಲ್ಲ ಹೊಡೆದಾರು ಕೊಡಲಿ ಪ್ರೇಮ. ಅದು ಒಂದು ಹೌದೆ ಪ್ರೇಮ.
ನೀವೊಂದು ಕೆಲಸ ಮಾಡು, ಅಲ್ಲಿಗೆ ಹೋಗಿ ಇವತ್ತು. ಇವತ್ತು ಹಾಡಿ ಈಗ ಅವ ಆಸ್ಪತ್ರೆಲಿ ಅದನ್ನ ಮನೇಲಿ ಅದನ್ನ ಗೊತ್ತಿಲ್ಲ, ಒಂದು ಫೋನ್ ಮಾಡಿ ಕೇಳ್ಕಿತ್ತೀನಿ. ಮನೆಗೆ ಬಂದಿದ್ದಾದ್ರೆ ನೀನು ಅಲ್ಲಿಗೆ ಹೋಗಿ ಇವತ್ತು ಇಡೀ ಅಲ್ಲೇ ಕೆಲಸ ಮಾಡ್ಬೇಕಾರೆ.